ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಎದ್ದು ದೋಸೆ ಮಾಡ್ತಾಯಿದ್ದೇನೆ, ಉದ್ದಿನ ದೋಸೆ. ನಿನ್ನೆ ರಾತ್ರಿ ಕಡ್ದು ಎಲ್ಲ ಇಟ್ಟಿದ್ದೇನೆ. ಇವಾಗ ದೋಸೆ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ತಿಂಡಿಗೆ. ಮಕ್ಕಳಿಗೆ ಟಿಫಿನ್ಗೆಲ್ಲ ತಿಂಡಿ ಹಾಕಬೇಕು, ಅದಕ್ಕೆ ದೋಸೆ ಮಾಡ್ತಾಯಿದ್ದೇನೆ. ಇಷ್ಟು ದೋಸೆ ಮಾಡಿ ಆಗಿದೆ, ಇನ್ನು ಸ್ವಲ್ಪ ಉಂಟು ಮಾಡಲಿಕ್ಕೆ. ಇಲ್ಲೊಂದು ಬೆಕ್ಕು ನೋಡಿ, ಬೆಳಗ್ಗೆ ನಾನು ಹೇಳುವಾಗ ಎದ್ದು ಮಿಯಾವ್ ಮಿಯಾವ್ ಅಂತ ಇರ್ತದೆ. ಕ್ಯಾಮರಾ ನೋಡಿ ಓಡಿ ಹೋಯಿತು. ಬೆಳಿಗ್ಗೆ ತಿಂಡಿ ರೆಡಿ ಆಯಿತು. ದೋಸೆ, ಚಿಕನ್ ಸಾರು ಮತ್ತು ಚಹಾ. ನನಗೆ ಮತ್ತು ಹಸ್ಬೆಂಡಿಗೆ. ಮಕ್ಕಳಿಗೆ ಏನಿಲ್ಲ ಕೊಡೋದಿಲ್ಲ, ಚಹಾ ಕೊಡೋದಿಲ್ಲ ಅವರು. ಈಗ ತಿಂಡಿ ತಿಂದು ಬರ್ತೇವೆ. ಈಗ ಮಗಳನ್ನು ರೆಡಿ ಮಾಡ್ತಾಯಿದ್ದೇನೆ ಸ್ಕೂಲಿಗೆ. ತಲೆ ಬಾಚಿ 2 ಜುಟ್ಟು ಬಿಡಬೇಕು. ತಲೆ ಬಾಚಲಿಕ್ಕೆ ಬಿಡೋದೇ ಇಲ್ಲ, ಕ್ಯಾಮರಾ ನೋಡ್ತಾ ಇದ್ದಾಳೆ. ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ. ಈಗ ಜುಟ್ಟು ಹಾಕಿ ಬಿಡಬೇಕು. ಸರಿ, ಕುಳ್ಳು ಏನಾದರೂ ಒಂದು ಸರ್ಕಸ್ ಮಾಡ್ತಾ ಇರ್ತಾಳೆ, ಜುಟ್ಟು ಹಾಕಲಿಕ್ಕೆ ಬಿಡೋದಿಲ್ಲ. ಈಗ ಕಷ್ಟಪಟ್ಟು 1-2 ಜುಟ್ಟು ಹಾಕಿ ಬಿಟ್ಟಾಯಿತು ನೋಡಿ. ಜುಟ್ಟು ಹಾಕೋದಂದರೆ ಆಗೋದಿಲ್ಲ ಅವಳಿಗೆ, ಬಾಚೋದೇ ಬೇಡ ಅವಳಿಗೆ ಕೂದಲು. ಇವಾಗ ಟಿಫಿನ್ ಎಲ್ಲ ರೆಡಿ ಆಯಿತು ಮಕ್ಕಳಿದ್ದು. ದೋಸೆ ಮತ್ತು ಗಂಜಿ, ಇದು ಉಪ್ಪಡು ಪಚ್ಚೀರ್ ಅಂತಾರೆ, ಅದು ಪಲ್ಯ, ಹಲಸಿನ ಕಾಯಿದು. ಇದು ಮಗಳಿದ್ದು ದೋಸೆ ಮತ್ತು ಗಂಜಿ. ಇದು ನೀರು ತುಂಬಿಸಿ ಆಯಿತು, ಇನ್ನು ಬ್ಯಾಗಿಗೆ ಹಾಕಬೇಕು, ಟಿಫಿನ್ ಬ್ಯಾಗಿಗೆ. ಎಲ್ಲ ರೆಡಿ ಮಾಡ್ತಾ ಇದ್ದೇನೆ. ಇದು ಮಗಳಿದ್ದು, ಅದು ಮಗಂದು, ಬಂದ ಮಗ. ಇವಾಗ ಬಟ್ಟೆ ಒಗೆಯೋದು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟಾಯಿತು. ಇವಾಗ ಬಟ್ಟೆ ಒಗೆಯೋದು. ನೀರೆಲ್ಲ ತುಂಬಿಸಿ ಇಟ್ಟಿದ್ದೀನಿ. ಇದು ನೋಡಿ ಬಾವಿ, ಮೇಲಿಂದೆಲ್ಲ ಕಸ ಬೀಳ್ತಾ ಇರ್ತದೆ. ಇದಕ್ಕೆ ಎಷ್ಟು ಕ್ಲೀನ್ ಮಾಡಿದರೂ ಬೀಳ್ತಾನೇ ಇರ್ತದೆ. ತೆಂಗಿನಕಾಯಿ ಎಲ್ಲ ಬಿದ್ದಿದೆ ನೀರಿಗೆ. ಫುಲ್ಲು ಓಪನ್ ಬಾವಿದು. ಇನ್ನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು. ದಿನ ಬಟ್ಟೆ ಒಗಿತೇನೆ ಕಲ್ಲಲ್ಲಿ, ವಾಷಿಂಗ್ ಮಿಷಿನ್ ಎಂಥದ್ದಿಲ್ಲ. ಇಲ್ಲಿ ಅಮಟೆಕಾಯಿ ಮರ ಉಂಟು, ಈ ಸರಿ ಸ್ವಲ್ಪ ಕಡಿಮೆ ಆಗಿದೆ, ಆಗಲಿಲ್ಲ ಜಾಸ್ತಿ. ಇದು ಮನೆ, ಬಾಡಿಗೆ ಮನೆ ಇದು.
ಬಂದು ಒಂದು 6 ವರ್ಷ ಆಯಿತು ಇಲ್ಲಿಗೆ. ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.